ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ಯಾಂಡಲ್ವುಡ್ ನಟಿ ರಣ್ಯಾ ರಾವ್ ಬೆನ್ನು ಬಿಡದ ಗೋಲ್ಡ್ ಸ್ಮಗ್ಲಿಂಗ್. ಜೈಲಿನಿಂದ ಹೊರಬಂದ ಒಂದೇ ದಿನಕ್ಕೆ ರಣ್ಯಾ ರಾವ್ಗೆ ಈಗ ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಸ್ಯಾಂಡಲ್ವುಡ್ ನಟಿ ರಣ್ಯಾ ರಾವ್ ಬೆನ್ನು ಬಿಡದ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ಜೈಲಿನಿಂದ ಹೊರಬಂದ ಒಂದೇ ದಿನಕ್ಕೆ ರಣ್ಯಾ ರಾವ್ಗೆ ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಡಿಆರ್ಐ ಬಳಿಕ ನಟಿ ರಣ್ಯಾ ರಾವ್ಗೆ ಈಗ ಇಡಿ ಸಂಕಷ್ಟ ಎದುರಾಗಿದೆ. ಈಗಾಗಲೇ ರಣ್ಯಾ ರಾವ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಸದ್ಯ ಟ್ರಯಲ್ ಅನ್ನ ಇಡಿ ಅಧಿಕಾರಿಗಳು ಪ್ರಾರಂಭ ಮಾಡಿದ್ದಾರೆ. ಹಾಗಾದ್ರೆ ಜೈಲಿನಿಂದ ಹೊರಬಂದ ಒಂದೇ ದಿನಕ್ಕೆ ಈಗ ರಣ್ಯಾ ರಾವ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಚಾರ್ಜ್ ಫ್ರೇಮ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದ ರಣ್ಯಾ ರಾವ್ ಹೆಸರೀಗ ಕೇಳಿ ಬರ್ತಾ ಇದೆ. ರಣ್ಯಾ ರಾವ್ ಜೊತೆಯಲ್ಲಿ 4 ಆರೋಪಿಗಳು ವಿಚಾರಣೆಗೆ ಕೂಡ ಹಾಜರಾಗಿರುವಂತದ್ದು. ಸ್ಯಾಂಡಲ್ವುಡ್ ನಟಿ ರಣ್ಯಾ ರಾವ್ಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಿಡ್ತಾನೆ ಇಲ್ಲ. ಕಳೆದ 1 ವರ್ಷದ ಹಿಂದೆ ರಣ್ಯಾ ರಾವ್ 102 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಕಳ್ಳ ಸಾಗಣೆ ಮಾಡಿದ್ದ ಆರೋಪದಲ್ಲಿ ಜೈಲನ್ನ ಸೇರಿದ್ರು. ಈ ಹಿಂದೆ ಕೋರ್ಟ್ನಿಂದ ಜಾಮೀನು ಕೂಡ ಸಿಕ್ತು. ಆದ್ರೆ ಕಾಫಿ ಫೋಸಾ ಜಾರಿಯಾಗಿದ್ದ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರು. ಈಗ ಸ್ಯಾಂಡಲ್ವುಡ್ ನಟಿ ರಣ್ಯಾ ರಾವ್ಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಿಡ್ತಾನೆ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸ್ಯಾಂಡಲ್ವುಡ್ ನಟಿ ರಣ್ಯಾ ರಾವ್ಗೆ ಈಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆನ್ನೇ ಬಿಡ್ತಾ ಇಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇಡಿ ಅಧಿಕಾರಿಗಳು ಒಂದೇ ದಿನಕ್ಕೆ ಆಕೆಗೆ ಶಾಕ್ ಅನ್ನ ನೀಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಏನು ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿ ಡಿಆರ್ಐ ಅಧಿಕಾರಿಗಳು ಏನು ಒಂದು ಪ್ರಕರಣವನ್ನ ಬೇಯಿಸಿದ್ದು, ಜೊತೆಗೆ ಬಂಧನವನ್ನ ಮಾಡಿದಂತ ರಣ್ಯಾ ರಾವ್ಗೆ ಕೆಲ ತಿಂಗಳ ಹಿಂದೆಷ್ಟೇ ಜಾಮೀನು ಸಿಕ್ಕಿತ್ತು. ಜಾಮೀನು ಸಿಕ್ಕಿದ್ರು ಸಹ ಜೈಲಿನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗಿರ್ಲಿಲ್ಲ. ಕಾರಣ ಆಕೆ ವಿರುದ್ಧ ಒಂದು ಕಾಪಿ ಪೋಸ್ಟಾ ಆಕ್ಟ್ ಅನ್ನ ಜಾರಿ ಮಾಡಲಾಗಿತ್ತು. ಅದರ ಅವಧಿ 1 ವರ್ಷ. ಆ 1 ವರ್ಷ ಅವಧಿ ಮುಗಿಯೋವರೆಗೂ ಅವರು ಜೈಲು ವಾಸ ಅನುಭವಿಸಬೇಕಾಗಿದ್ದು ಕಡ್ಡಾಯವಾಗಿರುತ್ತೆ. ಹಾಗಾಗಿ ಮೊನ್ನೆ ಅಷ್ಟೇ ಏನು ಅವರ 1 ವರ್ಷ ಅವಧಿ ಪೂರ್ಣ ಆದಂತ ಹಿನ್ನೆಲೆಯಲ್ಲಿ ಜಾಮೀನು ಮೇಲೆ ಇದ್ದಂತ ರಣ್ಯಾ ರಾವ್ ಹೊರಗಡೆ ಬಂದ್ರು. ಅದೇ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ಮಾಹಿತಿಯನ್ನ ಕೊಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇತ್ತು. ಆದ್ರೆ ಮಾಧ್ಯಮಗಳ ಕಣ್ಣು ತಪ್ಪಿಸಿ ಪರಪ್ಪನಗರ ಜೈಲಿನಿಂದ ನೇರವಾಗಿ ತಮ್ಮ ವಕೀಲರ ಕಾರು ಮುಖಾಂತರ ಹೊರಗಡೆ ಹೋದಂತ ರಣ್ಯಾ ರಾವ್ ನಿನ್ನೆ ಅಷ್ಟೇ ಕೋರ್ಟ್ ನಲ್ಲಿ ಏನು ಇಡಿ ಅಧಿಕಾರಿಗಳು ಈಗಾಗಲೇ ಪ್ರಕರಣವನ್ನ ಪೂರ್ಣಗೊಳಿಸಿ ಕೋರ್ಟ್ಗೆ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಆ ಚಾರ್ಜ್ ಶೀಟ್ ನಲ್ಲಿ ಆಕೆಯ ಗ್ಯಾಂಗ್ ವಿರುದ್ಧ ಏನೆಲ್ಲ ಒಂದು ಚಾರ್ಜ್ ಫ್ರೇಮ್ ಅನ್ನ ಮಾಡಿದ್ರು, ಆರೋಪಗಳನ್ನ ಹೊರಿಸಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಮುಂದೆ ಒಂದು ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ನಡೆಯಿತು. ಅದರಲ್ಲಿ ಭಾಗಿಯಾಗಿದ್ದಂತ ರಣ್ಯಾ ರಾವ್ ವಿರುದ್ಧ ಏನು ಇಡಿ ಅಧಿಕಾರಿಗಳು ತಮ್ಮ ತನಿಖೆಯಲ್ಲಿ ಆಕೆ ಯಾವ ರೀತಿಯಾಗಿ ಅಕ್ರಮ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ರು, ಆ ಸಾಗಾಟವನ್ನ ಮಾಡ್ತಾ ಇದ್ರು, ಅದು ಎಷ್ಟು 1 ವರ್ಷದ ಅವಧಿಯಲ್ಲಿ ಎಷ್ಟು ಕೆಜಿ ಬಂಗಾರವನ್ನ ವಿದೇಶಗಳಿಂದ ಬೆಂಗಳೂರಿಗೆ ತಂದಿದ್ದಾರೆ, ಆ ಸಂದರ್ಭದಲ್ಲಿ ಅವರಿಗೆ ಸಹಕರಿಸಿದಂತವ್ರು ಯಾರು, ಈ ಸಂಪೂರ್ಣವಾಗಿ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಆಕೆಯ ವಿರುದ್ಧ ಇರ್ತಕ್ಕಂಥ ಆರೋಪಗಳು ದೋಷಗಳು ಸಂಬಂಧಪಟ್ಟಂತೆ ನ್ಯಾಯಾಧೀಶರು ಒಂದು ಮನವರಿಕೆಯನ್ನ ಮಾಡಿಕೊಟ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಾನೇನು ತಪ್ಪನ್ನ ಮಾಡಿಲ್ಲ ಸ್ವಾಮಿ ಅಂತ ಒಂದು ಉತ್ತರವನ್ನ ಕೊಟ್ಟಿರ್ತಕ್ಕಂಥ ರಣ್ಯಾ ರಾವ್ ಆ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಹೋಗಿದ್ದಾರೆ. ಇದು ಏನು ಆಕೆಗೆ ಈಗ ಆ ವಿರುದ್ಧ ದಾಖಲಾಗಿರ್ತಕ್ಕಂಥ ಅಕ್ರಮ ಗೋಲ್ಡ್ ಸಾಗಣೆ ಪ್ರಕರಣ ಏನಿದೆ ಅದರ ನಿಜವಾದಂತ ಮತ್ತೆ ಒಂದು ಟ್ರಯಲ್ ಆರಂಭ ಆಗಿದೆ. ಇನ್ನು ಮುಂದೆ ಟ್ರಯಲ್ ಪೂರ್ಣಗೊಂಡಂತ ಬಳಿಕ ಆಕೆ ಮಾಡಿರ್ತಕ್ಕಂಥ ತಪ್ಪಿಗೆ ಯಾವ ಪ್ರಮಾಣದ ಶಿಕ್ಷೆ ವಿಧಿಸ್ತಾರೆ ಅನ್ನೋದು ಮುಂದೆ ನೋಡ್ಬೇಕಾಗುತ್ತೆ. ಸಂಕಿತ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.